ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ನೀವು ಹೊರಗಡೆ ಎಲ್ಲ ಹೋದಾಗ ಈ ರೀತಿ ಗೋಲ್ಗಪ್ಪಗಳನ್ನ ತಿಂತಾ ಇರ್ತೀರಾ. ಹೊರಗಡೆ ತಿನ್ನೋದ್ರಿಂದ ಹೈಜೀನ್ ಇರಲ್ಲ, ಹೆಲ್ತ್ ಇಶ್ಯೂಸ್ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಗೋಲ್ಗಪ್ಪ ಮೇಲಿನ ಆಸೆಯಿಂದ ನಾವು ಹೊರಗಡೆ ತಿನ್ನೋದನ್ನು ಬಿಡೋದಿಲ್ಲ. ಅಂಥವ್ರಿಗೋಸ್ಕರ ಮನೆಯಲ್ಲೇ ಹೈಜೀನಾಗಿ ಹೆಲ್ತ್ಗೆ ಯಾವುದೇ ರೀತಿ ತೊಂದರೆ ಆಗದೇ ಇರುವಂಗೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಫಸ್ಟ್ಗೆ ನಾನು ಪೂರಿ ಮಾಡಲಿಕ್ಕೆ 1 ಕಪ್ಪಷ್ಟು ಉಪ್ಪಿಟ್ಟು ರವೆ ಹಾಗೆ 2 ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಮೈದಾ ತೊಗೊಂಡಿದ್ದೀನಿ. ನೋಡಿ, ಎರಡನ್ನೂ ಕೂಡ ನಾನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಚಿಟಿಕೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಕಾಯಿಸಿರುವಂಥ ನೀರನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಕಾಯಿಸಿ ಇದು ಕೈ ಇಡೋ ಅಷ್ಟು ಬಿಸಿ ಇರಬೇಕು, ತುಂಬಾ ಬಿಸಿ ಆಗಬಾರ್ದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ನೀರನ್ನ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೀವು ಪೂರಿಗೆಲ್ಲ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊತಿರೋ ಅದೇ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟು ಸುತ್ತಲೂ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಅದನ್ನು ಒಂದು ಯಾವುದಾದ್ರೂ ಬೌಲ್ನ ಮುಚ್ಚಿ ಇಟ್ಬಿಡಿ. ಇವಾಗ ಇದೊಂದು 10 ನಿಮಿಷ ಈ ರೀತಿ ನೆನಿಬೇಕು. 10 ನಿಮಿಷ ಆದಮೇಲೆ ನೋಡಿ, ಹಿಟ್ಟು ಇವಾಗ ನೆಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಆವಾಗ ಅದಷ್ಟು ಸಾಫ್ಟ್ ಆಗುತ್ತೆ, ಅಷ್ಟೇ ಚೆನ್ನಾಗಿ ಪೂರಿಗಳು ಉಬ್ಬಿ ಬರ್ತವೆ. ನೋಡಿ, ಚೆನ್ನಾಗಿ ನಾದ್ಕೋಬೇಕು. ನಾದೋದ್ರಿಂದನೇ ಪೂರಿ ಉಬ್ಬಿ ಬರೋದು. ಅಕಸ್ಮಾತ್ ಏನಾದರೂ ಹಿಟ್ಟು ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ಕೈಗೆ ನೀರನ್ನು ಹಾಕ್ಕೊಂಡು ತೇವ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಇವಾಗ ಇದು ಪೂರ್ತಿ ಹಿಟ್ಟನ್ನು ತೆಗೆದು ನಾನು ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಮೈದಾನ ಸೇರಿಸ್ಕೊಂಡು ಲಟ್ಟಿಸ್ಕೊಳ್ಳಿ. ಆದಷ್ಟು ನೀವು ಪೂರಿ ಹಿಟ್ಟಿಗೆ ಯಾವ ರೀತಿ ಲಟ್ಟಿಸ್ಕೊತಿರೋ, ಎಷ್ಟು ದಪ್ಪನಾಗಿ ಲಟ್ಟಿಸ್ಕೊತಿರೋ ಅಷ್ಟೇ ದಪ್ಪನಾಗಿರಬೇಕು. ತುಂಬ ತೆಳುವಾದರೆ ಪೂರಿಗಳು ಉಬ್ಬೋದಿಲ್ಲ. ನೋಡಿ, ಲಟ್ಟಿಸಿದ್ದಾಯಿತು. ಈ ರೀತಿ ಯಾವುದಾದ್ರೂ ಮುಚ್ಚಳಗಳಿದ್ದರೆ ಅದನ್ನು ತೆಗೆದು ಶೇಪ್ ಮಾಡ್ಕೊಳ್ಳಿ. ಈಗ ಮಾಡೋದ್ರಿಂದ ಬೇಗನೆ ಆಗೋಗುತ್ತೆ. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಪೂರಿಗಳು ಆ ಸೈಜ್ನಲ್ಲಿ ನೀವು ಈ ರೀತಿ ಕಟ್ ಮಾಡ್ಕೋಬೋದು. ಎಲ್ಲವೂ ಒಂದೇ ಸೈಜ್ನಲ್ಲಿ ಇರುತ್ತೆ. ಈ ರೀತಿ ಯಾವುದಾದ್ರೂ ಡಬ್ಬಗಳದ್ದು ಮುಚ್ಚಳಗಳಿಂದ ನೀವು ಈ ರೀತಿ ಕಟ್ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಒಂದೇ ಸಲ ಎಲ್ಲನೂ ಲಟ್ಟಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ. ನೋಡಿ, ಇಷ್ಟು ದಪ್ಪನಾಗಿರಬೇಕು. ಇಷ್ಟು ದಪ್ಪನಾಗಿಲ್ಲ ಅಂತಂದರೆ, ತೆಳುವಾದರೆ ಅದು ಉಬ್ಬೋದಿಲ್ಲ. ಈಗ ಅದನ್ನೆಲ್ಲ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇದು ತೆಗೆದಿದ ತಕ್ಷಣವೇ ನೀವು ಎಣ್ಣೆಗೆ ಹಾಕಬಾರ್ದು. ಸ್ವಲ್ಪ 1-2 ನಿಮಿಷ ಹಾಗೇ ಬಿಡಬೇಕು. ಅದು ಸ್ವಲ್ಪ ಮೇಲೆ ಆರಬೇಕು. ಅದು ಮೇಲ್ಗಡೆ ಹಸಿಯಾಗಿರಬಾರ್ದು. ಒಂದು ಸೈಡ್ ಹಸಿ ಇರಬೇಕು, ಹಾಗೆ ಮೇಲ್ಗಡೆ ಸ್ವಲ್ಪ ಡ್ರೈ ಆಗಿರಬೇಕು. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ನೋಡಿ, ಹಾಕ್ತಾ ಇದ್ದಂಗೆ ಪೂರಿಗಳು ಉಬ್ಬಿ ಬರ್ತಾ ಇರ್ತವೆ. ಇದು 1 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ನೀವು ಪೂರಿಗಳನ್ನ ಬೇಗನೆ ಹಾಕ್ಕೊಂಡು ಬೇಗನೆ ತಿರ್ವಾಕೋಬೇಕು, ಇಲ್ಲ ಅಂದರೆ ಕಪ್ಪಾಗ್ಬಿಡುತ್ತೆ. ನೀವು ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪೂರಿ ಉಬ್ಬೋದಿಲ್ಲ. ನೀವು ಯಾವಾಗ ಪೂರಿನ ಎಣ್ಣೆಗೆ ಬಿಡ್ತೀರೋ ಆವಾಗ ಹೈ ಫ್ಲೇಮ್ ಇರಬೇಕು. ಬಿಟ್ಟ ತಕ್ಷಣವೇ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಬಣ್ಣ ಚೇಂಜ್ ಆದರೆ ಸಾಕು. ಇವಾಗ ಇದನ್ನು ತೆಗೆದುಬಿಡ್ತೀನಿ. ನೋಡಿ, ಪೂರಿಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಅಂತೇಳಿ. ಮಧ್ಯ ಒಂದೊಂದು ಪೂರಿ ಉಬ್ಬಲ್ಲ, ಯಾಕೆ ಅಂದರೆ ನಾವು ಲಟ್ಟಿಸ್ಬೇಕಾದ್ರೆ ಒಂದೊಂದು ಕಡೆ ತೆಳುವಾಗಿರುತ್ತೆ. ಅಂಥ ಪೂರಿಗಳು ಉಬ್ಬೋದಿಲ್ಲ. ಅದರಿಂದನೂ ಕೂಡ ನೀವು ಬೇರೆ ಬೇರೆ ಚಾಟ್ಸ್ಗಳನ್ನ ಮಾಡ್ಕೋಬೋದು. ಅದನ್ನು ತೆಗೆದು ಒಂದು ಕವರ್ನಲ್ಲಿ ಹಾಕಿ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಳಿ. ನೋಡಿ, ಈಗ ಸೆಕೆಂಡ್ ಬ್ಯಾಚ್ ಹಾಕಿದ್ದೀನಿ. ಈ ರೀತಿ ನಾನು 4 ಬ್ಯಾಚ್ ಆಗುತ್ತೆ. ನೋಡಿ, ಎಲ್ಲವೂ ರೆಡಿಯಾಗಿದ್ದಾವೆ. ಪೂರಿ ರೆಡಿಯಾಗಿದೆ. ಇವಾಗ ನಾವು ಪಾನಿ ಮಾಡ್ಕೋಬೇಕು. ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಅದರಲ್ಲಿ ಅರ್ಧ ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಕೊತ್ತಂಬರಿಗಿಂತ ಅರ್ಧ ಭಾಗದಷ್ಟು ಪುದೀನ ಇರಬೇಕು. ಹಾಗೆ ಸ್ವಲ್ಪ ಶುಂಠಿ, 1-2 ಹಸಿರುಮೆಣಸಿನ್ಕಾಯಿ. ಶುಂಠಿನ ನೀವು ಸ್ವಲ್ಪನೇ ತೊಗೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರು, ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಪಾನಿ ಮಾಡಲಿಕ್ಕೆ ಅಂತೇಳಿ 2 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಪುದೀನ, ಶುಂಠಿ ಎಲ್ಲನೂ ಕೂಡ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿ ನೈಸಾಗಿ ಆಗಬೇಕು. ಇದರಲ್ಲಿ ನಾನು 1-2 ಸ್ಪೂನಷ್ಟು ತೆಗೆದಿಟ್ಕೊತೀನಿ ಈ ಚಟ್ನಿನ. ಏನಕ್ಕೆ ಅನ್ನೋದನ್ನು ನಾನು ಮುಂದೆ ತೋರಿಸ್ತೀನಿ.
ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ನೀವು ಮೆಣಸಿನ್ಕಾಯಿನ ನೋಡ್ಕೊಂಡು ಸೇರಿಸ್ಕೊಳ್ಳಿ, ತುಂಬ ಖಾರ ಇದ್ದರೆ ಒಂದು ಸಾಕು. ಈ ರೀತಿ ನೀರನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳಿ. ಈ ರೀತಿ ಶೋಧಿಸ್ಕೊಂಡು ಇದನ್ನು ತೆಗೆದುಬಿಡಬೇಕು. ಇವಾಗ ಇದಕ್ಕೇ ನಾನು ಹುಣಸೆಹಣ್ಣ ಕೈನಿಂದ ಕಿವುಚಿ ಅದರ ರಸನ ತೆಗೆದು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ನೀರು ಬೇಕೋ ಎಷ್ಟು ಹುಳಿ ಬೇಕೋ ಆ ಹದದಲ್ಲಿ ನೀವು ಸೇರಿಸ್ಕೋಬೋದು. ಚೆನ್ನಾಗಿ ಹಿಂಡಿ ನಾನು ಪೂರ್ತಿ ಹುಣಸೆಹಣ್ಣು ರಸನೆಲ್ಲ ತೆಗೆದು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಉಳಿದಿರುವಂಥ ಚಾಟ್ ಮಸಾಲ, ಜೀರಾ ಪೌಡರು ಮತ್ತು ಬ್ಲ್ಯಾಕ್ ಸಾಲ್ಟ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ಉಪ್ಪು ಹುಳಿ ಖಾರನ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸೇರಿಸ್ಕೋಬೋದು. ನೋಡಿ, ನಾನು ಅರ್ಧ ನಿಂಬೆ ಹುಳಿನೂ ಕೂಡ ಹಿಂಡ್ತಾ ಇದ್ದೀನಿ. ಇದರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಮೇಲೆ ಸೇರಿಸ್ಕೊಂಡಿದ್ದೀನಿ. ಪಾನಿ ಕೂಡ ರೆಡಿ ಆಯಿತು. ಇವಾಗ ಸ್ಟಫಿಂಗ್ಸ್ ಮಾಡ್ಕೊಳ್ಳಿಕ್ಕೆ 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 3 ಈರುಳ್ಳಿನ ನಾನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಒಣಬಟಾಣಿನ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಬಟಾಣಿ ಯೂಸ್ ಮಾಡಬಾರ್ದು, ಒಣಬಟಾಣಿ ತೊಗೋಬೇಕು. ಹಾಗೆ ಪಾನಿ ಮಾಡಬೇಕಾದ್ರೆ ನಾನು ಗ್ರೀನ್ ಚಟ್ನಿನ ತೆಗೆದಿಟ್ಕೊಂಡಿದ್ದೆ. ಹಾಗೆ ಇದು 2 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಇವಾಗ ನಾವು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಸ್ಮ್ಯಾಶರ್ನಲ್ಲಾದರೂ ಮಾಡ್ಕೋಬೋದು ಅಥವಾ ಈ ರೀತಿ ಕೈನಿಂದ ಕೂಡ ಮಾಡ್ಕೋಬೋದು. ತುಂಬ ನುಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಗಂಟು ಥರ ಇದ್ರೂ ನಡೆಯುತ್ತೆ. ಅದಕ್ಕೆ ನಾನು ಅರ್ಧ ಆದಷ್ಟು ಬಟಾಣಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬೇಯಿಸಿಟ್ಕೊಂಡಿರುವಷ್ಟು ಪೂರ್ತಿಯಾಗಿ ಹಾಕ್ಕೊತಾ ಇಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು, ಅಚ್ಚಕಾರದ ಪುಡಿ, ಉಪ್ಪು, ಹಾಗೆ ಅರ್ಧ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ಬೇಕಂದರೆ ಈರುಳ್ಳಿನ ನೀವು ಯೂಸ್ ಮಾಡ್ಕೋಬೋದು. ಈರುಳ್ಳಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅನ್ನೋಂಥವ್ರು ಸಂಪೂರ್ಣವಾಗಿ ಸೇರಿಸ್ಕೊಳ್ಳಿ. ಹಾಗೆ ಈ ಗ್ರೀನ್ ಚಟ್ನಿನ ನಾನು 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಉಪ್ಪು ಖಾರನ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈ ಟೈಮ್ನಲ್ಲೇ ಉಪ್ಪನ್ನು ನೋಡ್ಕೊಳ್ಳಿ, ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ನಾನು ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೂ ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ನಿಂಬೆಹಣ್ಣು ರಸನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಮಗೆ ಗೋಲ್ಗಪ್ಪಗಳು ರೆಡಿಯಾಗಿದ್ದಾವೆ. ನೋಡಿ ಪೂರಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ. ನಾನು ಹೇಳ್ಕೊಟ್ಟಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಇಷ್ಟೇ ಕ್ರಿಸ್ಪಿಯಾಗಿ ನೀವು ಪೂರಿಗಳನ್ನ ಮಾಡ್ಕೋಬೋದು. ನೋಡಿ ಗೋಲ್ಗಪ್ಪ ರೆಡಿ. ಈಗ ಸ್ಟಫಿಂಗ್ಸ್ ಹಾಕಿ ಈ ರೀತಿ ಪಾನಿನಲ್ಲಿ ಅದ್ದಿ ತೆಗೆದ್ರೆ ಗೋಲ್ಗಪ್ಪಗಳು ರೆಡಿ. ಪಕ್ಕ ರೋಡ್ ಸೈಡಲ್ಲಿ ಸಿಗುವಂಥ ಗೋಲ್ಗಪ್ಪಗಳನ್ನ ತಿನ್ನಲಿಕ್ಕೆ ರೆಡಿಯಾಗಿದ್ದಾವೆ. ಯಾರಿಗೆಲ್ಲ ಗೋಲ್ಗಪ್ಪ ಇಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.